ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದುಮೇಕಂ ವಿಶಿಷ್ಯತೆ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಚಿಂತೆ. ಮೊದಲು ಹೇಳಿದ ಶ್ಲೋಕ ಇನ್ನೊಮ್ಮೆ ಪುನರಾವರ್ತಿಸುತ್ತೇನೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದುಮೇಕಂ ವಿಶಿಷ್ಯತೆ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಎಂದು. ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಚಿತೆಗೂ ಮತ್ತೆ ಚಿಂತೆಗೂ ಕೇವಲ ಬಿಂದು ಮಾತ್ರ ವ್ಯತ್ಯಾಸ. ಚಿತೆಗೆ ಅನುಸ್ವಾರವಿಲ್ಲ, ಚಿಂತೆಗೆ ಅನುಸ್ವಾರವಿದೆ. ಆದರೆ ಈ ಅನುಸ್ವಾರದ ವ್ಯತ್ಯಾಸದಲ್ಲಿ ಅಜಗಜಾಂತರವಾದಂತಹ ವ್ಯತ್ಯಾಸವಿದೆ. ಏನು ಅಂತ ಹೇಳಿದ್ರೆ, ಅನುಸ್ವಾರವಿಲ್ಲದಂತಹ ಚಿತೆಗೆ ನಿರ್ಜೀವ ವಸ್ತುವು ಬಲಿಯಾಗತ್ತೆ. ಆದರೆ ಚಿಂತೆಗೆ ಜೀವಿಗಳೇ ಬಲಿಯಾಗ್ತಾರೆ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ಚಿತೆ ನಿರ್ಜೀವ ವಸ್ತುವನ್ನ ದಹಿಸಿದ್ರೆ ಚಿಂತೆ ಜೀವ ವಸ್ತುಗಳನ್ನೇ, ಜೀವಿಗಳನ್ನೇ ದಹಿಸಿ ಬಿಡುತ್ತೆ. ಅಂತಹ ಅಪಾಯಕಾರಿಯಾದಂತಹದ್ದು ಚಿಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆಗಳಿರತ್ತೆ. ವಿದ್ಯಾರ್ಥಿಗಳಿಗೆ ಓದುವ ಚಿಂತೆಯಾದರೆ, ಯುವಕರಿಗೆ ಹಣವನ್ನ ಸಂಪಾದನೆ ಮಾಡುವ ಚಿಂತೆ, ಯೋಗ ಶಿಕ್ಷಕರಿಗೆ ಯೋಗಾಭ್ಯಾಸವನ್ನ ಮಾಡಿಸುವ ಚಿಂತೆ, ವೈದ್ಯರಿಗೆ ರೋಗಿಗಳನ್ನ ಸರಿ ಮಾಡುವ ಚಿಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಚಿಂತೆಗಳು ಇರತ್ತೆ. ಹೀಗಿರ್ಬೇಕಾದ್ರೆ ಚಿಂತೆಯನ್ನೇ ಮಾಡ್ತಾ ಕೂತ್ಕೊಂಡ್ರೆ ಚಿಂತೆ ಮೊದಲು ಹೇಳಿದ ಹಾಗೆ ಚಿಂತಾದಹತಿ ಜೀವಿನಂ ಎಂಬಂತೆ ಅತಿಯಾದ ಚಿಂತೆಯನ್ನ ಮಾಡಿದ್ರೆ ನಮ್ಮ ಮನಃಶಾಂತಿಯನ್ನ ಹಾಳು ಮಾಡುವುದಕ್ಕೆ ಚಿಂತೆಯೇ ಕಾರಣ ಆಗಿರುತ್ತೆ. ಅದೇನಾಗುತ್ತೋ ಇದೇನಾಗುತ್ತೋ ಎಂಬ ಚಿಂತೆಯಿಂದ ನಾವು ಕೊರಗಿ ನಮ್ಮ ಸುಖಗಳನ್ನ ಹಾಳು ಮಾಡ್ಕೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ, ಸುಖಮಾಪದಿತಂ ಸೇವ್ಯಂ ದುಃಖಮಾಪದಿತಂ ತಥಾ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ ಎಂಬ ಸುಭಾಷಿತವೇ ಇದೆ. ಹೇಗೆ ರಥದ ಚಕ್ರಗಳು ತಿರುಗುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಸುಖ ಮತ್ತೆ ದುಃಖಗಳು ರಥದ ಚಕ್ರದಂತೆ ತಿರುಗ್ತಾ ಇರುತ್ತೆ. ಒಂದು ದಿನ ಸುಖ ಬಂದ್ರೆ ಇನ್ನೊಂದು ದಿನ ದುಃಖ ಬಂದೇ ಬರುತ್ತೆ. ಹಾಗಾದ್ರೆ ದುಃಖ ಬಂದಾಗ ಜಾಸ್ತಿಯಾಗಿ ಚಿಂತೆಯನ್ನ ಮಾಡಿದ್ರೆ ಆ ದುಃಖದ ಚಿಂತೆಯಿಂದ ನಾವು ಬಳಲ್ತೇವೆ. ಬರುವ ಸುಖಗಳು ಕೂಡ ಹಾಳಾಗಿ ಹೋಗುತ್ತೆ. ಚಿಂತೆ ಎಲ್ಲವನ್ನ ಹಾಳು ಮಾಡುತ್ತೆ. ಅದಕ್ಕೆ ಚಿಂತೆಯನ್ನ ಅತಿಯಾಗಿ ಮಾಡಬಾರದು. ಚಿಂತೆಯನ್ನ ಮಾಡುವ ಬದಲು ಚಿಂತನೆಯನ್ನ ಮಾಡಬೇಕು. ಈ ಚಿಂತೆ ಮತ್ತು ಚಿಂತನೆಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಚಿಂತೆ ಮಾಡಿದ ತಪ್ಪುಗಳನ್ನೇ ಕೊರಗ್ತಾ ಇರುತ್ತೆ. ಹೇಗೆ ಸರಿ ಮಾಡಿಕೊಳ್ಳುವುದು ಎಂಬ ಯೋಚನೆ ಚಿಂತೆ ಇರೋದಿಲ್ಲ. ಆದ್ರೆ ಚಿಂತನೆ ಹಿಂದೆ ಮಾಡಿದ ತಪ್ಪುಗಳನ್ನ ಹೇಗೆ ಸರಿ ಮಾಡಿಕೊಳ್ಳಬೇಕೆಂಬುದನ್ನ ನಿರ್ಧರಿಸೋದು ಚಿಂತನೆ. ನಮ್ಮ ಜೀವನಕ್ಕೆ ಚಿಂತೆ ಮುಖ್ಯವೋ ಚಿಂತನೆ ಮುಖ್ಯವೋ ಎಂಬುದನ್ನ ನಾವೇ ನಿರ್ಧರಿಸಬೇಕಾದಂತ ವಿಷಯವಾಗಿದೆ. ನೋಡಿ, ಮೊದಲ ಶ್ಲೋಕದ 3ನೇ ಪಾದ ಮತ್ತು 4ನೇ ಪಾದ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಎಂದು ಹೇಳಲಾಗಿದೆ. ಹಾಗಾದ್ರೆ ನಮಗೆ ಚಿಂತೆಯಿಂದ ನಮ್ಮ ಬದುಕಿನಲ್ಲಿರುವಂತಹ ಸುಖಗಳು ಹಾಳಾಗತ್ತೆ, ಚಿಂತನೆಯಿಂದ ನಮ್ಮ ಬದುಕಿಗೆ ಹೊಸ ದಾರಿಯಾಗತ್ತೆ ಅಂತ ಹೇಳೋದಾದ್ರೆ, ನಮಗೆ ನಾವು ಆರಿಸಬೇಕಾದದ್ದು ಚಿಂತೆಯ ಅಥವಾ ಚಿಂತನೆಯ ಎಂಬುದನ್ನ ನಾವೇ ಯೋಚಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬದುಕನ್ನ, ನಮ್ಮ ಜೀವನವನ್ನ ಬೇರೆಯವರು ಬಂದು ನಿರ್ಧರಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಮಗೆ ನಾವೇ
ಚಿಂತನೆಯನ್ನ ಮಾಡಬೇಕು. ಮುಂದೆ ನಾವು ಸುಖಗಳನ್ನ ಚಿಂತೆ ಮಾಡಿ ಅದಕ್ಕೆ ದುಃಖಕ್ಕೆ ಪರಿವರ್ತನೆ ಮಾಡಬೇಕು, ಅಥವಾ ಚಿಂತನೆಯನ್ನ ನಡೆಸಿ ಮುಂದಿನ ದಾರಿಯುದ್ದಕ್ಕೂ ಸಾಗಬೇಕು ಎಂಬ ಚಿಂತನೆಯನ್ನ ಮಾಡಿದ್ರೆ ಜೀವನ ಸುಗಮವಾಗಿ ಸಾಗುವುದಕ್ಕೆ ಸಂಶಯವಿರುವುದಿಲ್ಲ. ಸುಗಮವಾಗಿ ಸಾಗುತ್ತೆ ಎನ್ನುವುದರಲ್ಲಿ ಅತಿಶಯೋಕ್ತಿ ಕೂಡ ಇಲ್ಲ. ಹೇಗಿರ್ಬೇಕಾದ್ರೆ ಚಿಂತನೆ ಮಾಡಿದವರ ಬದುಕು ಹೇಗಿರತ್ತೆ, ಚಿಂತೆ ಮಾಡಿದವರ ಬದುಕು ಹೇಗಿರತ್ತೆ ಅಂತ ಎರಡು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಚಿಂತೆ ಮಾಡಿದವರ ಬದುಕು ಹೇಗಿರತ್ತೆ ಅಂತ ನೋಡೋಣ. ಒಂದು ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಒಂದು ಶಾಲೆ ಇರುತ್ತೆ. ಆ ಶಾಲೆಯಲ್ಲಿ 50 ಜನ ವಿದ್ಯಾರ್ಥಿನಿಯರು, 50 ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಆ ಒಂದು ಶಿಕ್ಷಣ ಮುಗಿದು 7ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ನೀಡಲಾಗ್ತಾ ಇರುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಮಾರ್ಚ್ ತಿಂಗಳಲ್ಲಿ ಎಲ್ಲ ಒಂದು ಪರೀಕ್ಷೆಯನ್ನ ಮುಗಿಸಿದ ನಂತರ ಕ್ರೀಡೋತ್ಸವವನ್ನ ಏರ್ಪಡಿಸಲಾಗತ್ತೆ. ಕ್ರೀಡೋತ್ಸವದಲ್ಲಿ ಯಾರೇ ಬೇರೆ ಅತಿಥಿಗಳನ್ನ ಕರೆಸದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಹೊಸ ಹೊಸ ವಿಚಾರಗಳು ಕಲಿಯಲ್ಪಡಬೇಕು, ಮಕ್ಕಳು ಕಲಿಯಲ್ಪಡಬೇಕು ಎಂಬ ಒಂದು ಉದ್ದೇಶದಿಂದ ಮಕ್ಕಳನ್ನೇ ಅಧ್ಯಕ್ಷರನ್ನಾಗಿ, ಮಕ್ಕಳನ್ನೇ ಅತಿಥಿಗಳನ್ನಾಗಿ, ಮಕ್ಕಳನ್ನೇ ಉಪಾಧ್ಯಕ್ಷರನ್ನಾಗಿ ಕೂಡ ಮಾಡಿ ಕೆಲವಷ್ಟು ಜನರನ್ನ ಆಸನದ ಮೇಲೆ ಕೂರಿಸ್ತಾರೆ. ಆಸನದ ಮೇಲೆ ಕೂರಿಸಿ ಕ್ರೀಡೋತ್ಸವವನ್ನ ಆರಂಭಿಸುವುದಕ್ಕಿಂತ ಮುಂಚೆ ದೀಪ ಜ್ವಾಲನೆಯನ್ನ ಮಾಡಿಸ್ತಾರೆ ಶಿಕ್ಷಕರು. ನಂತರ ಮೊದಲು ಅತಿಥಿಗಳ ಭಾಷಣ ಇರುತ್ತೆ. ಅತಿಥಿಗಳ ಭಾಷಣ ಸರಿಯಾಗಿ ಮಾಡ್ತಾರೆ, ಆದ್ರೆ ಮಕ್ಕಳಾದ್ದರಿಂದ ಕೆಲವಷ್ಟು ತಪ್ಪುಗಳು ಆಗತ್ತೆ. ಒಂದು ವ್ಯಾಕರಣ ದೋಷ ಆಗಿರಬಹುದು, ಅಥವಾ ಭಯದಿಂದ ನಾಲಿಗೆ ತೊದಲೋದಾಗಿರ್ಬಹುದು. ಈ ರೀತಿಯಾದಂತಹ ತಪ್ಪುಗಳು ಆಗತ್ತೆ. ಆ ಅಧ್ಯಕ್ಷ ನುಡಿಗಳಲ್ಲೂ ಕೂಡ ಇದೇ ರೀತಿಯಾದಂತಹ ತಪ್ಪುಗಳಾಗತ್ತೆ. ಆಗ ಆ ಮಕ್ಕಳಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಆದ್ರೆ ಭಾಷಣ ಮಾಡಿ ಮುಗಿಸಿರ್ತಾರೆ, ಅವರಿಗೆ ದುಃಖ ಆಗತ್ತೆ, ಚಿಂತೆಗೆ ಒಳಗಾಗ್ತಾರೆ. ಒಂದು ಕಡೆ ಕುತ್ಕೊಂಡು ಇಬ್ಬರು ಕೂಡ, ಅಧ್ಯಕ್ಷರು ಮತ್ತೆ ಅತಿಥಿಗಳು ಇಬ್ಬರು ಕೂಡ ಅಳಕ್ಕೆ ಆರಂಭ ಮಾಡ್ತಾರೆ. ಒಂದು ಕಡೆ ಕುತ್ಕೊಂಡು ನಾವು ಸರಿಯಾಗಿ ಭಾಷಣವನ್ನ ಮಾಡಲಿಲ್ಲ ಅಂತ ಅಳ್ತಾ ಇರ್ತಾರೆ. ಆಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಕನ್ನಡ ಶಿಕ್ಷಕರು ಬಂದು ಹೇಳ್ತಾರೆ, ಯಾಕೆ ಅಳ್ತಿದ್ದೀರಾ ಅಂತ ಕೇಳಿದಾಗ, ಹೀಗೆ ನಮ್ಗೆ ಭಾಷಣ ಮಾಡಿದ್ದು ಸರಿಯಾಗ್ಲಿಲ್ಲ ಅಂತ ಮಕ್ಕಳ ಅತಿಥಿಗಳು, ಅಂದ್ರೆ ಮಕ್ಕಳು ಅತಿಥಿಗಳಾಗಿ ಕೂತ್ಕೊಂಡಿದ್ದಾಗ ಅತಿಥಿಗಳು ಹೇಳ್ತಾರೆ. ಆಗ ಶಿಕ್ಷಕರು ಅದ್ಭುತವಾಗಿ ಹೇಳ್ತಾರೆ, ನೋಡಿ ಮಕ್ಕಳೇ, ಇಂದು ನೀವು ಮಾಡಿದಂತಹ ಭಾಷಣ ನಿಮ್ಮ ಸಾಧನೆಯೇ ಬುನಾದಿಯಾಗತ್ತೆ. ಇದಕ್ಕೆ ಚಿಂತೆ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಯಾರು ಕೂಡ ಮೊದಲೇ ಸರಿಯಾಗಿ 100ಕ್ಕೆ 100% ಗಳಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಸತತ ಪ್ರಯತ್ನದಿಂದ ಎಲ್ಲವೂ ಸಾಧ್ಯವಾಗತ್ತೆ. ನಿಮ್ಮದು ಮೊದಲನೇ ಪ್ರಯತ್ನ. ಇದರಿಂದ ಸೋಲಾಗಿದೆ ಎಂಬ ಚಿಂತೆಯನ್ನ ಬಿಟ್ಟು ಸೋಲೆ ಗೆಲುವಿನ ಸೋಪಾನ ಎಂಬಂತೆ ಸೋಲಿನಿಂದ ಗೆಲುವನ್ನ ಸಾಧಿಸುವತ್ತ ನಡೆಯಬೇಕು. ಆ ನಡೆಯಬೇಕಂತ ಹೇಳಿದ್ರೆ ಮೊದಲು ಚಿಂತನೆಯನ್ನ ಮಾಡಬೇಕು ಅಂತ ಬುದ್ಧಿವಾದವನ್ನ ಹೇಳ್ತಾರೆ. ಹೀಗೆ ನಮಗೆ ಈ ರೀತಿಯಾದಂತಹ ಬುದ್ಧಿವಾದವನ್ನ ಹೇಳಲು ಅನೇಕರಿರ್ತಾರೆ, ಇರದೇ ಇರಬಹುದು. ಆದ್ರೆ ನಮಗೆ ಗೊತ್ತಿರಬೇಕು, ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಎಂಬಂತಹ ಒಂದು ಸೂತ್ರ ನಮಗೆ ಗೊತ್ತಿರಬೇಕು. ಯಾವಾಗ ಈ ಒಂದು ಸೂತ್ರ ನಮಗೆ ಗೊತ್ತಿರುತ್ತೋ ಆಗ ಚಿಂತೆಯನ್ನ ಕಡಿಮೆ ಮಾಡ್ತೇವೆ. ಈ ಚಿಂತೆಯಿಂದಲೇ ಅನೇಕ ಮನಸ್ತಾಪಗಳು ಕೂಡ ಈಗಿನ ಕಾಲದಲ್ಲಿ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ತಮ್ಮ ಉದ್ಯೋಗದಲ್ಲಿ ಏನೋ ಒಂದು ಎಡವಟ್ಟನ್ನ ಮಾಡಿರ್ತಾರೆ,
ಏನೋ ಒಂದು ಕೆಲಸದಲ್ಲಿ ಎಚ್ಚರವನ್ನ ತಪ್ಪಿ ಏನೋ ಒಂದು ತಪ್ಪನ್ನ ಮಾಡಿರ್ತಾರೆ. ಅದಕ್ಕೆ ಮ್ಯಾನೇಜರ್ ಅವರು ಸ್ವಲ್ಪ ಬೈದಿರ್ತಾರೆ ಅಥವಾ ಹೀಗೆ ಮಾಡಬೇಕು ಅಂತ ಒರಟಾಗಿ ಹೇಳಿರ್ತಾರೆ. ಆಗ ಅಲ್ಲಿ ಕೆಲಸ ಮಾಡುವವರಿಗೆ ಒಂದು ಚಿಂತೆಯಾಗಿರುತ್ತೆ, ಹೇಗೆ ಇದನ್ನ ಸರಿ ಮಾಡೋದು, ಹೇಗೆ ಮ್ಯಾನೇಜರ್ ಇಂದ ಹೊಗಳಿಸಿಕೊಳ್ಳೋದು, ಈ ರೀತಿಯಾದಂತ ಚಿಂತೆ ಅವರ ತಲೆಯನ್ನ ಕೊರಿತಾ ಇರುತ್ತೆ. ಅಲ್ಲಿಂದ ಮನೆಗೆ ಬಂದು ಮನೆಯಲ್ಲಿ ಹೆಂಡತಿಯ ಮೇಲೆ ಕೂಗಾಡ್ತಾರೆ. ಅದೇ ಚಿಂತೆಯಿಂದ ಹೆಂಡತಿಯ ಮೇಲೆ ಕೂಗಾಡಿದ್ದ ಕಾರಣ ಹೆಂಡತಿಗೂ ಕೋಪ ಬಂದು ಇಬ್ಬರ ನಡುವೆ ಕೂಡ ಜಗಳ ಉಂಟಾಗಿ ಮನಸ್ತಾಪ ಉಂಟಾಗತ್ತೆ. ಅದರ ಬದಲು ಅಲ್ಲಿಯ ವಿಷಯ ಅಲ್ಲಿಗೆ, ಇಲ್ಲಿಯ ವಿಷಯ ಇಲ್ಲಿಗೆ, ಅದು ಹೇಗೆ ತಪ್ಪಾಗಿದೆ ಅಂತ ತಿಳಿದುಕೊಂಡು ಹೇಗೆ ಸರಿ ಮಾಡಿಕೊಳ್ಳಬೇಕೆಂಬ ಚಿಂತನೆಯನ್ನ ನಡೆಸಿದ್ರೆ ಮನಸ್ತಾಪಗಳು ಕಡಿಮೆಯಾಗತ್ತೆ. ಅದಕ್ಕೋಸ್ಕರ ಚಿಂತನೆಯನ್ನ ಹೆಚ್ಚಾಗಿ ಮಾಡಬೇಕು. ಕೆಲವರು ಚಿಂತೆಯನ್ನ ಮಾಡ್ತಾನೆ ಅನಾರೋಗ್ಯವನ್ನ ಕೂಡ ತರಿಸ್ಕೊತಾರೆ. ಆರೋಗ್ಯವಂತರಾಗಿದ್ದವರು ಅನಾರೋಗ್ಯಕ್ಕೆ ಪೀಡಿತರಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಚಿಂತೆ ಮಾಡೋದ್ರಿಂದ. ಒಂದು ದಿನ ಒಬ್ಬ ಸಂತರ ಹತ್ತಿರ ಒಬ್ಬರು ಹೋಗ್ತಾರೆ. ಒಬ್ಬರು ಹೋಗಿ ತಮ್ಮ ಕಷ್ಟವನ್ನ ಹೇಳ್ಕೊಡ್ತಾರೆ. ಹೋದವನ ಹೆಸರು ಪಣೀಶ ಎಂದಾಗಿರುತ್ತೆ. ಹೀಗಿರ್ಬೇಕಾದ್ರೆ ಆ ಪಣೀಶ ಎನ್ನುವವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂತರೊಬ್ಬರ ಹತ್ತಿರ ಹೋಗಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಸಂತ ಏನ್ ಕಷ್ಟ ಆಯ್ತು ಅಂತ ಕೇಳಿದಾಗ ಪಣೀಶ ಎನ್ನುವವರು ಹೇಳ್ತಾರೆ, ಇಲ್ಲ ಗುರುಗಳೇ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ತುಂಬಾ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿದಾಗ ಸಂತರು ಯಾಕೆ ಅಂತ ಕೇಳ್ತಾರೆ. ಆಗ ಫಣೀಶ ಎನ್ನುವವನು ಹೇಳ್ತಾನೆ, ಇಲ್ಲ, ನನ್ನ ಹತ್ತಿರ ನಾನೊಬ್ಬ ಶ್ರೀಮಂತ, ನನ್ನ ಹತ್ತಿರ ದುಡ್ಡುಗಳೇ ಹೆಚ್ಚಾಗಿವೆ, ನಮ್ಮ ಮನೆಯಲ್ಲಿ ದುಡ್ಡುಗಳನ್ನ ಇಟ್ಟುಕೊಂಡಿದ್ದೇನೆ, ಸ್ವಲ್ಪ ಬ್ಯಾಂಕ್ನಲ್ಲಿ ಇಟ್ಟಿದ್ದೇನೆ, ಮನೆಯಲ್ಲಿರುವಂತಹ ದುಡ್ಡನ್ನ ಹೇಗೆ ಸಂರಕ್ಷಿಸಬೇಕು ಗೊತ್ತಾಗ್ತಾ ಇಲ್ಲ. ಹಾಗೆ ಯಾರಾದರೂ ಕಳ್ಳ ಕಾಕರು ಬಂದು ನಾನು ದುಡಿದಂತಹ ಹಣವನ್ನ ತೆಗೆದುಕೊಂಡು ಹೋದ್ರೆ, ಕಳ್ಳತನವನ್ನ ಮಾಡಿದ್ರೆ, ನಾನು ಇಷ್ಟು ದಿನ ಕಷ್ಟಪಟ್ಟು ಶ್ರಮ ವಹಿಸಿ ಪಡೆದಂತಹ ಒಂದು ಕಷ್ಟದಿಂದ ಗಳಿಸಿದಂತಹ ಹಣವನ್ನ ನಷ್ಟ ಮಾಡ್ಕೊಂಡಂಗಾಗತ್ತೆ. ಹೇಗೆ ಸಂರಕ್ಷಿಸಬೇಕು ಅಂತ ತಿಳಿತಾ ಇಲ್ಲ. ದಿನೇ ದಿನೇ ಕಳ್ಳರ ಕಾಟ ಹೆಚ್ಚಾಗ್ತಾ ಇದೆ. ದಿನೇ ದಿನೇ 10,000 ರೂಪಾಯಿಗಳು ನನ್ನಿಂದ ನಷ್ಟ ಆಗ್ತಾ ಇದೆ. ಅದಕ್ಕೆ ಚಿಂತೆಗೆ ಒಳಗಾಗಿದ್ದೇನೆ. 1 ತಿಂಗಳಿಂದ ಈ ಒಂದು ಚಿಂತೆ ಕಾಡ್ತಾ ಇದೆ. 1 ತಿಂಗಳ ಹಿಂದೆ ಆದ ಘಟನೆ ನಂತರ ಕಳ್ಳತನ ಆಗೋದು ಕಡಿಮೆಯಾಗಿದೆ, ಆದ್ರೆ ನನ್ನ ಚಿಂತೆ ಮಾತ್ರ ಹೆಚ್ಚಾಗಿದೆ ಅಂತ ಸಂತರ ಹತ್ರ ಹೇಳ್ತಾರೆ. ಅಷ್ಟರ ಹೊತ್ತಿಗೆ ಆ ಸಂತ ಹೀಗೆಲ್ಲ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಅನ್ನೋ ಹೊತ್ತಿಗೆ ಅಂತ ಬುದ್ಧಿವಾದವನ್ನ ಹೇಳ್ತಾ ಇರ್ತಾರೆ. ಆಗ ಪಣೀಶ ಎನ್ನುವವನಿಗೆ ಚಿಂತೆ ಮಾಡಿ ಮಾಡಿ ತಲೆನೋವು ಹೆಚ್ಚಾಗಿರುತ್ತೆ. ತಲೆನೋವು ಹೆಚ್ಚಾದ ಕಾರಣ ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಗೆ ಹೋದಾಗ ನಿಮ್ಗೆ ಶಾಶ್ವತ ತಲೆನೋವು ಅಂದ್ರೆ ಮೈಗ್ರೇನ್ ಬಂದಿದೆ ಎಂಬುದನ್ನ ವೈದ್ಯರು ವಿಷಾದವಾಗಿ ಹೇಳ್ತಾರೆ. ಆಗ ಫಣೀಶನಿಗೆ ಅರಿವಾಗತ್ತೆ, ದುಡ್ಡೇ ದೊಡ್ಡಪ್ಪ ಅಂತ ಹೇಳಿದ್ರು ಕೂಡ ನಾನು ದುಡಿದಂತಹ ಎಲ್ಲಾ ಹಣವನ್ನ ಸಂರಕ್ಷಿಸುವುದು ಹೇಗೆ ಅಂತ ಯೋಚನೆ ಮಾಡಿದೆ ಹೊರತು ನನ್ನ ಆರೋಗ್ಯವನ್ನ ಸಂರಕ್ಷಿಸಬೇಕಾದುದು ಹೇಗೆ ಅಂತ ನಾವು ಚಿಂತಿಸಲೇ ಇಲ್ಲ ಅಂತ ಅವನು ದುಃಖವನ್ನ ಪಡ್ತಾನೆ. ಆದರೆ ಏನ್ ಮಾಡುವುದು, ಕಾಲ ಕಳೆದ ನಂತರ ಯಾವುದು ಕೂಡ ಮರಳಿ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಕಾಲ ಚಕ್ರವು ನದಿಯಂತೆ ಹರಿತಾ ಇರತ್ತೆ. ಹೋದ ಕಾಲವು ಮರಳಿ ಬರೋದಿಲ್ಲ ಎಂಬಂತೆ ಏನು ಮಾಡಕ್ಕೆ ಆಗೋದಿಲ್ಲ. ಫಣೀಶ್ ಎಂಬುವವನು ಶಾಶ್ವತ ಮೈಗ್ರೇನಿಂದ ಬಳಲುತ್ತಾನೆ. ನೋಡಿ ಸ್ನೇಹಿತರೆ, ತಾನು ದುಡಿದಂತಹ ಹಣವನ್ನ
ಸಂರಕ್ಷಿಸಬೇಕೆಂಬ ಚಿಂತೆ, ಯಾರು ಕದ್ಕೋತಾರೋ ಎಂಬ ಚಿಂತೆಯಿಂದ ಬಳಲಿ ಫಣೀಶನು ಮೈಗ್ರೇನ್ಗೆ ತುತ್ತಾದ. ಹೀಗೆ ನಮ್ಮ ಜೀವನದಲ್ಲೂ ಕೂಡ ಆಗಬಹುದು. ನಮಗೆ ಗೊತ್ತಿದೆ, ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಂತ ನಮಗೆ ಗೊತ್ತಿದೆ. ಈ ಒಂದು ಜೀವ ಅಸ್ಥಿರ, ನ ಸ್ಥಿರ ಅಸ್ಥಿರ ಅಂತ ಹೇಳಿದ್ರೆ, ಈ ಒಂದು ಜೀವ ಅಸ್ಥಿರ, ಯೌವನ ಅಸ್ಥಿರ, ನಾವು ಗಳಿಸಿದಂತಹ ಹಣವು ಅಸ್ಥಿರ. ಶಿಕ್ಷಾಕ್ಷಯಂ ಗಚ್ಚತಿ ಕಾಲ ಪರ್ಯಯ ಸುಬದ್ಧ ಮೂಲ ನಿಪತಂತಿ ಪಾದಪಾಹ ಜಲಂಜಲಸ್ಥಾನ ಗತಂಚ ಶುಷ್ಯತಿ ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ ಎಂಬ ಸುಭಾಷಿತವನ್ನ ಕೇಳಿದ್ದೇವೆ. ಯಾವುದು ಶಾಶ್ವತವಲ್ಲ ಎಂದು ತಿಳಿದಿದ್ದೇವೆ. ಹಾಗಾದರೆ ಶಾಶ್ವತವಲ್ಲದನ್ನ ಚಿಂತಿಸಿ ಫಲವೇನು? ಶಾಶ್ವತವಲ್ಲದನ್ನ ಚಿಂತೆ ಮಾಡಿ ಮಾಡಿ ಕೊರಗಿ ಅನಾರೋಗ್ಯಕ್ಕೆ ತುತ್ತಾಗುವ ಬದಲು ಶಾಶ್ವತವಲ್ಲದನ್ನ ಸ್ವಲ್ಪ ನಿಯಂತ್ರಣ ಮಾಡಿ ಎಷ್ಟು ಬೇಕೋ ಅಷ್ಟನ್ನ ಸಂಗ್ರಹಿಸಿ ಅತಿಯಾದ ಚಿಂತೆಯನ್ನು ಮಾಡದೆ ನಾವು ಮುಂದುವರೆದರೆ ಆರೋಗ್ಯವಂತರಾಗಿ ಬಾಳ್ಬಹುದು. ಹಾಗಾದ್ರೆ ಚಿಂತನೆ ಮಾಡಿದವರು ಹೇಗಿರ್ತಾರೆ? ಚಿಂತನೆ ಮಾಡಿದವರು ಬಡವರಾಗಿದ್ದರೂ ಕೂಡ ಶ್ರೀಮಂತರಾಗಿ ಬರ್ಬೋದು, ಶ್ರೀಮಂತರ ಹಾದಿಯನ್ನ ತುಳಿಬಹುದು. ಈಗ ಚಿಂತನೆಗೂ ಚಿಂತನೆ ಮಾಡುವವನಿಗೂ ಚಿಂತೆ ಮಾಡುವವನಿಗೂ ಹತ್ತಿರದ ಸಂಬಂಧ. ಚಿಂತೆ ಮಾಡುವವನ ಹೆಸರು ನವೀನ ಎಂದು, ಚಿಂತನೆ ಮಾಡುವವನ ಹೆಸರು ಗಿರೀಶ ಎಂದು. ಇಬ್ಬರು ಸ್ನೇಹಿತರು. ಒಮ್ಮೆ ಶಿಕ್ಷಕರು ಹೇಳ್ತಾರೆ, ಕಾಡಿನ ತುದಿಯಲ್ಲಿ ಒಂದು ನದಿ ಇದೆ, ಆ ನದಿಯಲ್ಲಿ ಈಜಾಡುವುದನ್ನ ಕಲಿಬಹುದು. ನೀವು ಈಜಾಡುವುದಕ್ಕೆ ಅಲ್ಲಿ ಹೋಗಿ ಅಭ್ಯಾಸ ಮಾಡಿ ಶ್ರೇಷ್ಠ ಈಜುಗಾರರಾಗಿ ಅಂತ ಸಲಹೆಯನ್ನ ಕೊಡಿ. ಇಬ್ಬರಿಗೂ ಕೂಡ ಈಜುಗಾರರಾಗಬೇಕೆಂಬ ಆಸೆ, ಅದೊಂದು ಗುರಿ. ಆ ಒಂದು ನದಿಗೆ, ಆ ಒಂದು ಸರೋವರಕ್ಕೆ ತಲುಪಬೇಕು ಎಂಬುದೇ ಆದರೆ ಕಾಡನ್ನ ದಾಟಿ ಹೋಗ್ಬೇಕು. ಮಧ್ಯ ಕಾಡು ಬರುತ್ತೆ. ಇಬ್ರು ಕೂಡ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. 3 ದಾರಿಗಳು ಸಿಗತ್ತೆ. ಆ ಕಾಡಿನಲ್ಲಿ 3 ದಾರಿಗಳು ಸಿಗತ್ತೆ. ಇಬ್ಬರಿಗೂ ಕೂಡ ಗೊತ್ತಾಗೋದಿಲ್ಲ ಯಾವ ದಾರಿಯಲ್ಲಿ ಹೋಗಬೇಕೆಂಬುದು, ಇಬ್ಬರಿಗೂ ಕೂಡ ಗೊತ್ತಾಗೋದಿಲ್ಲ. ಮೊದಲನೆಯವನು ನವೀನ ಎಂಬುವನು ಚಿಂತೆ ಮಾಡ್ತಾನೆ, ಅಯ್ಯೋ ನಮ್ಗೆ ಈಗ ಈಜುಗಾರರಾಗಲು ಆಗೋದಿಲ್ಲ. ಯಾಕಂತ ಹೇಳಿದ್ರೆ 3 ದಾರಿಗಳಿವೆ, ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆಯನ್ನ ಮಾಡಿಕೊಂಡು ಚಿಂತೆಯನ್ನ ಮಾಡಿಕೊಂಡು ಅಲ್ಲೇ ಕೂತ್ಕೋತಾನೆ. ಆದರೆ ಎರಡನೆಯವನಾದ ಗಿರೀಶ ಮಾತ್ರ ಚಿಂತನೆಯನ್ನ ನಡೆಸ್ತಾನೆ. ಹೇಗೆ ಅಂತ ಹೇಳಿದ್ರೆ, ಈ 3 ದಾರಿಯಲ್ಲಿ ಯಾವ ದಾರಿ ನಮ್ಮನ್ನ ಸರೋವರ ಸಮುದ್ರದ ಬಳಿ ಕರೆದುಕೊಂಡು ಹೋಗುತ್ತೆ? ಒಂದು ಮುಳ್ಳಿನ ದಾರಿಯಾಗಿರುತ್ತೆ, ಇನ್ನೊಂದು ಕಲ್ಲಿನ ದಾರಿಯಾಗಿರುತ್ತೆ, ಇನ್ನೊಂದು ಮರಳಿನ ದಾರಿಯಾಗಿರುತ್ತೆ. ಮೊದಲು ಗಿರೀಶ ಮುಳ್ಳಿನ ದಾರಿಯನ್ನ ನೋಡ್ತಾನೆ. ಅವನಿಗನ್ಸತ್ತೆ ಮುಳ್ಳಿನ ದಾರಿ ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪದೇ ಪದೇ ಇಲ್ಲಿ ಜನರು ಓಡಾಡ್ತಾರೆ. ಜನರು ಓಡಾಡೋದ್ರಿಂದ ಆ ಒಂದು ನೆಲ ಯಾವುದೇ ಕಸ ಕಡ್ಡಿಗಳಿಲ್ಲದೆ ಸ್ವಚ್ಛವಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಎರಡನೇದು ಕಲ್ಲು. ಇಲ್ಲಿ ಕಲ್ಲಿನ ಜಾಗವು ಕೂಡ ನಮ್ಮನ್ನ ಕರೆದುಕೊಂಡು ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ, ಸಮುದ್ರದ ಬಳಿ ಕಾರ್ಗಳು ಹೋಗುತ್ತೆ. ಈ ಕಾರ್ಗಳು ಕಲ್ಲಿನ ಮೇಲೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಕಲ್ಲು ನಮ್ಮನ್ನ ಸಮುದ್ರದ ಬಳಿ ಕರ್ಕೊಂಡೋಗಲ್ಲ. ನಂತರ ಬರುವುದು ಮರಳಿನ ಒಂದು ದಾರಿ. ಆಗ ಅವನಿಗನ್ಸತ್ತೆ ಸಮುದ್ರದ ಬಳಿ ಇರುವುದೆಲ್ಲವೂ ಮರಳಿನ ಪ್ರದೇಶಗಳು, ಎಲ್ಲಾ ಮರಳು ಆವೃತವಾದಂತ ಪ್ರದೇಶ. ಈ ಮರಳಿನ ಮೇಲೆ ಹೋದರೆ ನಮಗೆ ಸರೋವರ ಸಮುದ್ರ ಸಿಗಬಹುದು ಅಂತ ಚಿಂತನೆಯನ್ನ ಮಾಡ್ತಾರೆ. ಆ ಚಿಂತನೆಯನ್ನೇ ಸ್ನೇಹಿತನಾದಂತಹ ನವೀನನಿಗೂ ಕೂಡ ಹೇಳ್ತಾರೆ. ನವೀನ ಮಾತ್ರ ಕೇಳೋದಿಲ್ಲ, ಚಿಂತೆಯಲ್ಲೇ ಮುಳುಗಿ ಹೋಗ್ತಾನೆ. ಅಯ್ಯೋ ನನಗೆ ಅದಾಗಕ್ಕಾಗಲ್ಲ, ಇದಾಗಕ್ಕಾಗಲ್ಲ, ಈಜುಗಾರನಾಗಕ್ಕಾಗಲ್ಲ ಅಂತ ಚಿಂತೆ.
ಆದ್ರೆ ಗಿರೀಶ ಎಂಬುವನು ಚಿಂತನೆಯನ್ನ ಮಾಡಿ ಮರಳಿನ ದಾರಿಯಲ್ಲಿ ಹೋಗಿ ಸಮುದ್ರದ ಬಳಿ ತಲುಪ್ತಾನೆ. ಅಲ್ಲಿ ಈಜನ್ನ ಕಲಿತಾನೆ. ನಂತರ ಶ್ರೇಷ್ಠ ಈಜುಗಾರನಾಗ್ತಾನೆ. ನೋಡಿ, ಚಿಂತನೆ ಮಾಡಿದ್ರಿಂದ ಸಾಧನೆ ಮಾಡಲು ಸಾಧ್ಯವಾಯಿತು. ಇವನು ನವೀನ ಎಂಬುವವನು ಚಿಂತೆಯನ್ನ ಮಾಡಿ ಅಲ್ಲೇ ಕುತ್ಕೊಂಡ. ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಆತನ ಒಂದು ಸಾಧನೆ. ಆದರೆ ಚಿಂತನೆಯನ್ನ ಮಾಡಿದವನ ಸಾಧನೆ ಎಲ್ಲರಿಗೂ ಕೂಡ ಗೊತ್ತಾಯಿತು. ಅದಕ್ಕೆ ಹೇಳೋದು ಚಿಂತೆಗಿಂತ ಚಿಂತನೆಗೆ ಲೇಸು ಎಂದು. ಹೀಗೆ ನಾವು ತಿಳಿದುಕೊಂಡ್ವಿ ಚಿಂತೆಗೂ ಮತ್ತೆ ಚಿಂತನೆಗೂ ಇರುವ ವ್ಯತ್ಯಾಸವನ್ನ. ಹಾಗೆ ನಾವು ಕೇಳಿದ್ದೀವಿ ಕ್ಯಾನ್ಸರ್ ಅನ್ನ 6 ಬಾರಿ ಗೆದ್ದ ಬಂದವನ ಕಥೆಯನ್ನ. ಹಾಗಾದ್ರೆ ಅವನಿಗೆ ಹೇಗಾಯ್ತು? ಚಿಂತೆಯನ್ನ ಮಾಡ್ಕೊಂಡು ಕೂತಿದ್ರೆ, ಅಯ್ಯೋ ಕ್ಯಾನ್ಸರ್ ಬಂತು, ಅಯ್ಯೋ ಹಾಗಾಯ್ತು ಹೀಗಾಯ್ತು, ನಾನು ಬದುಕುಳಿತೀನೋ ಇಲ್ವೋ ಅಂತ ಚಿಂತೆಯನ್ನ ಮಾಡ್ಕೊಂಡು ಕೂತಿದ್ರೆ 6 ಬಾರಿ ಕ್ಯಾನ್ಸರ್ಗೆ ಸಿಕ್ಸರ್ ಹೊಡೆಯಲು ಸಾಧ್ಯವೇ ಇರ್ತಿರ್ಲಿಲ್ಲ. ಅವನು ಚಿಂತೆಯನ್ನ ಬಿಟ್ಟು ಬೇರೆಯತ್ತ ತನ್ನ ಮನವನ್ನ ಬದಲಿಸಿ ಆತ ಸಾಧನೆಯನ್ನ ಮಾಡಲು ಮುಂದಾದ. 6 ಬಾರಿ ಕ್ಯಾನ್ಸರ್ಗೆ ಸಿಕ್ಸರ್ ಅನ್ನ ಹೊಡೆದ. ಹೀಗೆ ಎಲ್ಲರಿಗೂ ಕೂಡ ಹೇಳೋದು ಇಷ್ಟೇ, ಚಿಂತೆಯನ್ನ ಮಾಡಬೇಡಿ, ಚಿಂತನೆಯನ್ನ ಮಾಡಿ. ಆಗ ಮಾತ್ರ ನಾವು ಶ್ರೇಷ್ಠ ಗುರಿಯನ್ನ ತಲುಪಲು ಸಾಧ್ಯ ಆಗುತ್ತೆ. ಚಿಂತೆ ಮಾನವನನ್ನ ಕೃಷನನ್ನಾಗಿ ಮಾಡಿದರೆ, ಚಿಂತನೆ ಮಾನವನ ಬುದ್ಧಿ ಮತ್ತು ದೇಹವನ್ನ ವೃದ್ಧಿಸುತ್ತೆ. ಚಿಂತನೆ ಮಾಡಿದ್ರೆ ನಮ್ಮ ಗುರಿಗೆ ಹಾದಿ ಮಾಡಿಕೊಟ್ಟಂಗಾಗತ್ತೆ. ಚಿಂತೆ ಮಾಡಿದರೆ ನಮ್ಮ ದಾರಿಯನ್ನ ನಾವೇ ಮುಚ್ಚಿದಂತಾಗತ್ತೆ. ಅದಕ್ಕೆ ಚಿಂತೆಯನ್ನ ಮಾಡದಿರೋಣ, ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.